ನಾವೆಲ್ಲರೂ ಅಂದ್ಕೊಂಡಂಗೆ ಅದೊಂದು ಎಲ್ಲರಿಗೂ ಕೂಡ ಪ್ರತಿಷ್ಠೆ ಆದಂಥ ಕ್ಷೇತ್ರ ಆಗಿರೋದ್ರಿಂದ ನಾವು ಜನತಾದಳದವರು ಹೆಚ್ಚಿನ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮತದಾರರನ್ನ ಓಲೈಸಿ ಮತವನ್ನು ಹಾಕಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಕಾಂಗ್ರೆಸ್ನವರು ಮತ್ತು ಇಲ್ಲೇ ಬಿಜೆಪಿಲೇ ಇದ್ದಂಥ ಒಬ್ಬ ಅಭ್ಯರ್ಥಿ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ವಾಮ ಮಾರ್ಗಗಳ ಎಲ್ಲ ರೀತಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಕರಗತ ಆಗಿರೋದ್ರಿಂದ ಅವರು ಎಲ್ಲ ರೀತಿಯ ಅವರ ವಾಮ ಮಾರ್ಗಗಳು ಎಲ್ಲದನ್ನು ಕೂಡ ಬಳಕೆ ಮಾಡಿಕೊಂಡು ಇವತ್ತಲ್ಲಿ ಜಯವನ್ನು ಗಳಿಸಿರ್ತಕ್ಕಂಥದ್ದು ಒಂದು ಕಡೆ. ಅದರ ನಿಟ್ಟಿನಲ್ಲಿ ಅದಾದ ನಂತರ ಚುನಾವಣೆ ಆದ ತಕ್ಷಣ ಅವರ ವರ್ಷ ಹೇಗಿತ್ತು ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ. ಚುನಾವಣೆ ಆದ ನಂತರ ಫಲಿತಾಂಶ ಏನು ಬರುತ್ತೋ ಇಲ್ವೋ ಅಂತಕ್ಕಂಥ ಭಾವನೆಯಲ್ಲಿ ಅವರ ಆತಂಕ ಇದ್ದಿದ್ದು ಕೂಡ ನೋಡಿದ್ವಿ. ನಂತರ ಗೆದ್ದ ನಂತರ ಅವರ ಮಾತುಗಳ ದಾಟಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಅರ್ಥ ಆಯಿತು, ಅವರ ಭಾವನೆಗಳೆಲ್ಲ ಹೊರಗೆ ಬರಲಿಕ್ಕೆ ಇದು ಶುರು ಆಗಿದೆ ಅಂತಕ್ಕಂಥದ್ದು. ಹಿಂದೆ ನೀವೇ ನೋಡಿದ್ರಿ, ಕಳೆದ 1.5 ವರ್ಷದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ 30 ಜನ ಶಾಸಕರನ್ನ ನಾವು ಹೆಂಗೆ ಕಾಂಗ್ರೆಸ್ ಶಾಸಕರನ್ನ ನಾವು ಬಿಜೆಪಿಗೆ ತರ್ತೀನಿ ಅಂತಕ್ಕಂಥ ಹೊರಟಂತ ವ್ಯಕ್ತಿ ಯಾರು ಅಂತ ಕಾಂಗ್ರೆಸ್ನವ್ರಿಗೆ ಎಚ್ಚರಿಕೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮತ್ತೆ ಅಲ್ಲಿ ಎಲ್ರಿಗೂ ಕೂಡ ಹೇಳಲಿಕ್ಕೆ ಬಯಸೋದು, ಇವತ್ತು ನೀವು ಏನು ಡಿ.ಕೆ. ಶಿವಕುಮಾರ್ ಅವರು ಈಗ ನಿಮಗೆ ಬಂದಿರತಕ್ಕಂಥ ಏನು ನಮ್ಮ ಚನ್ನಪಟ್ಟಣದ ಅಭ್ಯರ್ಥಿ ಏನಿದ್ದಾರೆ ಅವರು ನಿಮಗೆ ಯಾವತ್ತಿದ್ರೂ ಮುಳ್ಳಾಗ್ತಕ್ಕಂಥವ್ರು, ಅವ್ರು ಎಲ್ಲೋದ್ರೂ ಕೂಡ ನೆಲೆ ನಿಲ್ತಕ್ಕಂಥ ವ್ಯಕ್ತಿ ಅವರಲ್ಲ. ಅದರಿಂದ ಇಲ್ಲಿ ನಮ್ಮಲ್ಲಿ ಏನು ಜನತಾದಳದ 15 ಜನ ಶಾಸಕರನ್ನ ನೀವು ಟಾಸ್ಕ್ ಕೊಟ್ರೆ ಏನು ನಾವು ಕರ್ಕೊಂಡ್ಬರ್ತೀನಿ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದರೆ ಖಂಡಿತ ಒಂದು ಹೇಳಲಿಕ್ಕೆ ಬಯಸ್ತೇನೆ, ಜನತಾದಳ ಯಾವತ್ತೂ ಕೂಡ ಯಾರಿಗೂ ಮಾರ್ಕೊಂಡಂತದಲ್ಲ. ನಮ್ದು ಸ್ವಂತ ಶಕ್ತಿನಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ನೀವು ನೋಡಿದ್ರಿ 2 ಜನ ಇದ್ದಂತ ಸಂದರ್ಭದಲ್ಲೂ ಕೂಡ ಜನತಾದಳ ಇನ್ನೇನು ಮುಳುಗೋಯ್ತು ಅಂತ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಹೇಳುವಂತ ಸಂದರ್ಭದಲ್ಲೂ ಕೂಡ ಫಿನಿಕ್ಸ್ ತರ ದೇವೇಗೌಡರ ಮೇಲೆ ಬಂದಂತ ನಿದರ್ಶನಗಳು ಕೂಡ ಇಲ್ಲಿರೋದ್ರಿಂದ ದಯಮಾಡಿ ಯಾರು ಕೂಡ ಜನತಾದಳನ ಲಘುವಾಗಿ ತಗೋಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಆದ್ರಿಂದ ಇವತ್ತು ನಮ್ಮ ಪಕ್ಷದ ಶಾಸಕರು ಯಾರು ಕೂಡ ಮಾರಿ ಹೋಗುವಂತ ಶಾಸಕರಲ್ಲ, ಇದೇನು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ವಸ್ತು ಅಲ್ಲ. ನಮ್ಮ ಶಾಸಕರು ಭದ್ರವಾಗಿರ್ತಕ್ಕಂಥವರೇ ಇರೋದು. ನಾವು 18 ಜನ ಇದ್ರೂ ಕೂಡ ನಮ್ಮ ಪ್ರತಿಪಾದಿಸಿಕೊಂಡು ನಮ್ಮ ಪಕ್ಷವನ್ನ ಎತ್ತಿಡಿತಕ್ಕಂಥ ಕೆಲಸ, ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ. ಆದ್ರಿಂದ ಇದು ಎಚ್ಚರಿಕೆ ಇರಲಿ ಕಾಂಗ್ರೆಸ್ನವ್ರಿಗೆ. ನಿಮಗೆ ಬಂದಿರತಕ್ಕಂಥ ಯೋಗೀಶ್ವರ್ ಏನು ನಿಮಗೆ ಅಭ್ಯರ್ಥಿಯಾಗಿ ಬಂದು ನಿಮ್ಮ ಪಕ್ಷಕ್ಕೆ ಸೇರಿದರೆ ಅವರು ನಿಮಗೆ ಮುಳುವಾಗ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ. ನೀವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಿಮಗೆ ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಅವರು ಹಿಂದೆನೂ ಕೂಡ ನಮ್ಮಲ್ಲಿದ್ದಾಗ ಜನತಾದಳ ಬಿಜೆಪಿ ಒಟ್ಟಾಗಿ ನಾವು ಇದನ್ನು ಮಾಡಿದಂತ ಸಂದರ್ಭದಲ್ಲಿ ನಾನು ಇದೇ ತರ ಟಾಸ್ಕ್ ಕೊಟ್ಟಂತದ್ದು ನಿದರ್ಶನ ನಮ್ಮ ಮುಂದೆ ಇದೆ. 30 ಜನನ ನಾನು ಕಾಂಗ್ರೆಸ್ ಇಂದ ಕರ್ಕೊಂಡ್ಬರ್ತೀನಿ ಅಂತಕ್ಕಂಥ ಇಲ್ಲಿದ್ದಾಗ ಹೇಳ್ತಕ್ಕಂಥ ಮನುಷ್ಯ, ಅವ್ರ ಪ್ರವೃತ್ತಿ ಏನು ಅಂತಕ್ಕಂಥದ್ದು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ.